ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆ ಇದ್ದಾರೆ ಬೆಳಗಾವಿನ ಬೆಡಗಿ ರಗಡ್ ಲೇಡಿ ಪ್ರಿಯಾ ಸಾವ್ಡಿ ಅವರು. ವೆಲ್ಕಮ್ ಟು ಹರಿಹರ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನ್ನಿಸ್ತಾ ಇದೆ ನಿಮಗೆ ನಮ್ಮ ಹರಿಹರದ ಬಗ್ಗೆ? ಭಾಳ ಫ್ರೆಂಡ್ಲಿ ಊರು ಅನ್ಕೊತೀನಿ ನಾ ಇದನ್ನು. ಯಾಕಂದ್ರೆ ಭಾಳ ಹಾರ್ಟ್ಲಿ ವೆಲ್ಕಮ್ ಮಾಡ್ಕೋತಾರೆ. ಎಲ್ಲೇ ಸಿಕ್ಕರೆ ಏನೋ ಮಾಡಿದ್ರು ಭಾಳ ಖುಷಿಲೇ ಮಾತಾಡ್ತಾರೆ. ಹ್ಯಾಪಿ ಫ್ಯಾಮಿಲಿ ಟೈಪ್ ಐತಿ ಹರಿಹರ. ನಿಮಗೆ ಒಂದು ಪ್ರಶ್ನೆ ಕೇಳಬೇಕು ಅಂದರೆ, ನಿಮಗೆ ಕಾನ್ಫಿಡೆನ್ಸ್ ಮತ್ತು ರಗಡ್ನೆಸ್ಗೆ ಏನು ಕಾರಣ? ಮೀನ್ಸ್ ವಾಟ್ ಈಸ್ ಯುವರ್ ಮೋಟಿವೇಶನ್ ಸ್ಟ್ರೆಂತ್ ಎನರ್ಜಿ ಎಲ್ಲ ನನ್ನ ಪ್ಯಾರೆಂಟ್ಸ್ ರೀ. ಡ್ಯಾಡಿಯಿಂದ ನಮಗೆ ಸ್ಟ್ರೆಂತ್ ಮತ್ತು ಕಾನ್ಫಿಡೆನ್ಸ್ ಹೆವಿ. ಅವ್ರು ನಮ್ಮನ್ನ ಬೆಳೆಸಿದ ರೀತಿ ಮೇನ್ ಅಂದ್ರೆ ಅದು ಅಂತಾರಲ್ಲ, ಫೌಂಡೇಶನ್ ಗಟ್ಟಿರ್ಬೇಕಂತೇಳಿ. ಆ ಫೌಂಡೇಶನ್ ಅಂತೂ ಭಾಳ ಅಂದ್ರೆ ಭಾಳ ಹೆವಿ ಸ್ಟ್ರಾಂಗ್ ಮಾಡಿಟ್ಟಾರ ನಮ್ದು. ಅದಾದಿಂದ ನಮ್ಮ ಮಮ್ಮಿ ಸಪೋರ್ಟಿವ್ನೆಸ್. ಏನೇ ಮಾಡಿದ್ರು ನಾವು ಏನೇ ಇದ್ದರೂ ಎಲ್ಲ ಯಾವುದೋ ಈಗ ಸ್ವಿಮ್ಮಿಂಗ್ ಸ್ಕೇಟಿಂಗ್ ಇದನ್ನೆಲ್ಲ ಮಾಡ್ತಾನಕ್ಕೆ ಮೇನ್ ನಮ್ಮ ಮಮ್ಮಿನ ಕಾರಣ. ಆಕಿ ಪುಷ್ ಮಾಡಿದ್ದಕ್ಕೂ ನಾವು ಇದೆಲ್ಲ ಮಾಡಬಲ್ವಿ. ನಿಮಗೆ ಬೆಳ್ಳಿ ತೆರೆ ಮೇಲೆ ಬರೋ ಅವಕಾಶಗಳೇನಾದರೂ ಸಿಕ್ಕಿದೆನಾ? ಬೆಳ್ಳಿ ತೆರೆ ಮ್ಯಾಗ ಅವಕಾಶ ಸಿಕ್ಕೈತ್ರಿ, ಮಾಡಾಕತ್ತೀನಿ ನಾನು. ಸೊ ಪ್ರಾಜೆಕ್ಟ್ಸ್ ಅದಾವು, ವೇಟಿಂಗ್ದಾಗದೀನಿ. ನಾನು ವೇಟಿಂಗ್ದಾಗದೀನಿ. ಅದೇ ಯಾವ್ಯಾವ ಪ್ರಾಜೆಕ್ಟ್ಸ್ ಮಾಡಿದ್ದೀರಾ? ಯಾವ್ಯಾವುದು ಶೂಟ್ ಆಗಿದೆ ಇಲ್ಲಿವರೆಗೂ? ಮೂವಿ ಅಂದ್ರೆ 45 ಫಿಲ್ಮ್ ಆಗೈತೆ. ಅದಾದಿಂದ ಸ್ಕೂಲ್ ಡೇಸ್ ಅಂತೇಳಿ ಮೂವಿ ಮಾಡಿದೆ, ಅದು ಆಲ್ರೆಡಿ ರಿಲೀಸ್ ಆಗೈತಿ. ಈಗ ಮೇನ್ ವೇಟಿಂಗ್ ಅಂದ್ರೆ 45 ಮೂವಿಗನ ಭಾಳ ಕ್ಯೂರಿಯಾಸಿಟಿ. ನಾ ಅಂತಷ್ಟೇ ಅಲ್ಲ, ಇಂಡಸ್ಟ್ರಿನೂ ವೇಟ್ ಮಾಡತ್ತೈತೆ 45 ಮೂವಿ ಸಂಬಂಧ. ಸೊ ನಾ ಐ ಆಮ್ ಅ ಪಾರ್ಟ್ ಆಫ್ ಇಟ್ ಅಂತ ಹೇಳ್ಕೊಳಕ್ಕೆ ಭಾಳ ಖುಷಿ ಆಗುತ್ತೆ ನನಗೆ. ವಾಟ್ ಈಸ್ ಯುವರ್ ಇನ್ಸ್ಪಿರೇಷನ್ ಟು ಬಿ ಆ್ಯಕ್ಟ್ರೆಸ್? ಇನ್ಸ್ಪಿರೇಷನ್ ಅಂದ್ರೆ ನಾ ಇಬ್ಬರದ್ದು ನೋಡಿರಲಿಲ್ಲ. ನಾ ಆ್ಯಕ್ಟ್ರೆಸ್ ಆಗ್ಬೇಕಂತೇಳಿ ಫೀಲ್ಡ್ ಚಾಯ್ಸ್ ಮಾಡಿಲ್ಲ. ಬಟ್ ನಾ ಸಮಥಿಂಗ್ ವೆರಿ ಡಿಫ್ರೆಂಟ್. ನಾ ಜಸ್ಟ್ ಕುಂತು ನೋಡ್ತಿದ್ದೆ ಮಂದಿ ಏನೋ ಮಾಡೋದನ್ನು. ನಾನು ಈ ಪ್ಲೇಸ್ದಾಗಿದ್ದರೆ ಮಂದಿ ನಾನು ನೋಡ್ತಾರೇನೋ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇಟ್ಕೊಂಡು ಈ ಫೀಲ್ಡಿಗೆ ಕಾಲಿಟ್ಟಿದ್ದೆ. ಬಟ್ ಇಷ್ಟು ಚಂದ ನಾನು ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನನಗೆ ದೇವರಾಣಿ ಕಲ್ಪನೆದಾಗೂ ಇರಲಿಲ್ಲ. ಬಟ್ ಫಾರ್ ಗಾಡ್ ಗ್ರೇಸ್ ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರೂ ಖುಷಿ ಪಡ್ತಾರೆ. ಇನ್ನೂ ನನಗೆ ನಾ ಎಷ್ಟು ಮಾಡ್ಕೊತ ಹೊಂಟೀನಿ, ಸಣ್ಣಗೆ ಹೊಂಟೀನಿ. ಬಟ್ ನನಗೆ ಸಪೋರ್ಟ್ ಅಂತರೂ ಎಲ್ಲೂ ಸ್ಟಾಪ್ ಆಗಿಲ್ಲ. ಯಾವುದೇ ವೇದಾಗ ಮಂದಿ ಬಿಟ್ಕೊಟ್ಟಿಲ್ಲ. ಪ್ರತಿಯೊಂದು ನಾ ಎಲ್ಲೇ ಕಾಲಿಟ್ಟರು ಅಲ್ಲಿ ನನಗೆ ಸಪೋರ್ಟ್ ಐತೆ ಐತಿ. ವಾಟ್ ಈಸ್ ಯುವರ್ ಏಮ್ ಆಫ್ ಲೈಫ್ ಅಂದ್ರೆ ನಮ್ಮ ಡ್ಯಾಡಿ ನಮ್ಮ ಮಾಮ ಅವರೆಲ್ಲರ ಪ್ರಕಾರ ನಾ ಒಂದು ಡಾಕ್ಟರ್ ಆಗ್ಬೇಕು ಅನ್ನೋದಿತ್ತು. ನನಗೂ ಇತ್ತದು. ಬಟ್ ಆಫ್ಟರ್ ಕೋವಿಡ್ ಅನ್ನೋದು ಅದೇನು ಪ್ಯಾಂಡಮಿಕ್ ಅನ್ನೋದೇನು ದಾಟ್ಲ, ಅದಾದಿಂದ ಕಂಪ್ಲೀಟ್ ಇಂಡಸ್ಟ್ರಿ ಒಳಗೆ ಇರಬೇಕು. ಏನಾರ ಮಾಡೋದೈತಿ ಇದ್ರೊಳಗೆ ಮಾಡಿ ತೆಗಿಬೇಕು ಅನ್ನೋದೈತಿ. ಮಾಡತ್ತೀನಿ ಅನ್ಕೊತೀನಿ. ನನ್ನ ನೋಡ್ತಾರೆ ಮಂದಿ. ಸೊ ಇನ್ನೂ ಜಾಸ್ತಿ ಮಾಡ್ಬೇಕನ್ನೋದು. ಎಂಡ್ ಆಫ್ ದಿ ಡೇ ಹೀರೋಯಿನ್ ಆಗ್ಬೇಕಂತ ಆಸೆ ಐತಿ. ಆಲ್ರೆಡಿ ಲೀಡಾಗಿನ ಮಾಡೀನಿ. ಬಟ್ ಸೆಲೆಬ್ರಿಟಿ ಫೀಲ್ ಅದೇನದು ಇರುತ್ತಲ್ಲ, ದೊಡ್ಡ ಮೂವಿ ಅನ್ನೋದು, ಅದ್ರ ಸಂಬಂಧ ವೇಟಿಂಗ್. ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋದ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಎಕ್ಸ್ಪೀರಿಯನ್ಸ್ ಅಂದ್ರೆ ನನಗೆ ಹೊಸದ ದುನಿಯಾ. ಬಿಕಾಸ್ ನಾ ಸೋಷಲ್ ಮೀಡಿಯಾ ಅಂತ ಹೇಳಿ ಬಂದಿದ್ದು ನಾ ಒಬ್ಬಾಕಿನ ಬಾಯ್ಸ್ ವರ್ಸಸ್ ಗರ್ಲ್ಸ್ ಒಳಗೆ. ಬಾಕಿ ಎಲ್ಲರೂ ಆಲ್ರೆಡಿ ಕಲರ್ಸ್ ಒಳಗೆ ಅಥವಾ ಬೇರೆ ಇನ್ಯಾವುದೋ ಚಾನಲ್ದಿಂದ ಅದಾರ. ಅವ್ರಿಗೆ ಆಲ್ರೆಡಿ ಟಿ ವಿ ಎಕ್ಸ್ಪೀರಿಯನ್ಸ್, ಶೋಸ್ ಎಕ್ಸ್ಪೀರಿಯನ್ಸ್ ಅದೈತಿ, ಸೀರಿಯಲ್ಸ್ ಅದಾವ್ರು ಅದಾರ. ನಾ ಫಸ್ಟ್ ಟೈಮ್ ನಾ ಸೋಷಲ್ ಮೀಡಿಯಿಂದ ರೀಲ್ಸ್ ಮಾಡಾಕಿ, ಟಿಕ್ಟಾಕ್ ಮಾಡಾಕಿ ಅಥವಾ ಇವು ಶಾರ್ಟ್ ಫಿಲ್ಮ್ ಮಾಡ್ತಾಳೆ, ಇದೊಂದು ತಲೆಯಾಗಿದ್ದು ಮಂದಿಗೆ. ಬಟ್ ನನ್ನ ಬಾಯ್ಸ್ ವರ್ಸಸ್ ಗರ್ಲ್ಸ್ ಒಳಗೆ ನನ್ನ ಎಕ್ಸ್ಪೀರಿಯನ್ಸ್ ಕೇಳ್ಬೇಕಂದ್ರೆ ಕಂಪ್ಲೀಟ್ ಡಿಫ್ರೆಂಟ್. ಬಟ್ ಇನ್ನೊಂದು ದೊಡ್ಡ ಖುಷಿ ವಿಚಾರ ಏನಂದ್ರೆ, ಅಷ್ಟು ಅಲ್ಲಿದ್ದು ಎಲ್ಲ ಪ್ರತಿಯೊಬ್ಬರು ನಾನು ಮಾತಾಡ್ತಾರೆ. ಹಿಂಗೆ ಡಿಫ್ರೆನ್ಷಿಯೇಟ್ ಇಲ್ಲ, ಈಕಿ ಎಂದೂ ಮಾಡ್ಲಾರ್ದಕ್ಕೆ ಬಂದಾಳ ಅಂತೇಳಿ. ಬಿಕಾಸ್ ಅವ್ರು ಆಲ್ರೆಡಿ ನಾನು ನೋಡಿ ಗುರ್ತಿಡೋದು. ನಾವು ನಿಮ್ದು ಯಾವ್ದಾರ ಇಲ್ಲ ಒಂದು ಯಾವ್ದಾರ ಶಾರ್ಟ್ ಫಿಲ್ಮ್ ಹೇಳಿ ನನಗೆ, ನಾನು ನಿಮ್ಮ ಇದ್ರಾಗ ನೋಡೀನಿ ಅಂಥೇಳಿ ಖುಷಿಲೇ ಮಾತಾಡ್ತಾರೆ ನನಗೆ. ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನೀವು ಶಾರ್ಟ್ ಮೂವಿ ಮಾಡಬೇಕಾದ್ರೆ ಯಾವುದು? ದ್ವಿರುಕ್ತಿ ಅಂತೇಳಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ನಾನು. ಜವಾರಿ ಜಂಕ್ಷನ್ ಚಾನಲ್ ಒಳಗೆ ಮಲ್ಯ ಬಾಗಲಕೋಟೆ ಡೈರೆಕ್ಷನ್ದಾಗ. ಪ್ರಿಯಾ ಸೌಡಿ ಹಿಂಗೂ ನೋಡ್ಬೋದಾ ಜನ ಅಂತೇಳಿ ತೋರಿಸ್ಕೊಟ್ಟು ಶಾರ್ಟ್ ಫಿಲ್ಮ್ ಅದು ಮೋಸ್ಟ್ಲಿ ಭಾಳ ಜನಕ್ಕೆ ಇಷ್ಟ ಆಗೋಲ್ಲ. ಬಿಕಾಸ್ ಇಷ್ಟು ದಿವ್ಸ ಮಂದಿ ನಾನು ಪ್ರಿಯಾ ಸೌಡಿನ ಒಡ ಈಗ ಮಾತಾಡ್ಕೊತ ಹಿಂಗೆ ನೋಡಿದ ಮಂದಿ ಆ ದ್ವಿರುಕ್ತಿ ಒಳಗೆ ಕಂಪ್ಲೀಟ್ ಮೂಕಿ, ಆಕಿಗೆ ಮಾತು ಬರೋದಿಲ್ಲ. ಆಕಿಗೆ ನಾವು ಒಂದು ಲಾಸ್ಟಿಗೆ ಒಂದು ಕ್ಲೈಮ್ಯಾಕ್ಸ್, ಒಂದು ವರ್ಸ್ಟ್ ಅಂದ್ರೆ ವರ್ಸ್ಟ್ ಕ್ಲೈಮ್ಯಾಕ್ಸ್. ಬಟ್ ಅದಕ್ಕೆ ಒಂದು ಕಾಸ್ ಇಟ್ಕೊಂಡು ಆಗಿದ್ದು. ಅದು ನೆನೆಸ್ಕೊಂಡ್ರೆ ಆ ಶೂಟ್ ಮಾಡಿದ್ದೆ ಹೆಚ್ಚಿಂದು. ಬಿಕಾಸ್ ಆ ಪ್ಲೇಸ್ದಾಗ ಇರೋದು ನಾ ಮಾಡ್ತೀನೋ ಇಲ್ಲೋ ಅಂತ ದೊಡ್ಡ ಕ್ವಶನ್ ಮಾರ್ಕ್ ಇತ್ತದ ಮೇನ್. ನನಗಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ. ಬಿಕಾಸ್ ಈಗ ನಾರ್ಮಲ್ ಮಾತಾಡ್ಲಾರ್ದಾರ ಮನುಷ್ಯರಿಗೆ ನೀ ಆ್ಯಕ್ಟ್ ಮಾಡಂದ್ರೆ ಅದು ಓಕೆ. ಇಷ್ಟು ಮಾತಾಡೋರಿಗೆ ನೀನು ಕಟ್ಟಿ ಹಾಕಿ ನೀ ಮಾತಾಡ್ಲಾರ್ದ ಮಾಡೋದು ನನಗೆ ದೊಡ್ಡ ಟಾಸ್ಕ್ ಇತ್ತು. ಅದು ನಂದು ಆ ಎಕ್ಸ್ಪೀರಿಯನ್ಸ್ ನಂದು ದಿ ಬೆಸ್ಟ್.
ಬಟ್ ಅದು ಔಟ್ಪುಟ್ ನೋಡಿದಾಗ ಅವಾರ್ಡ್ ವಿನ್ನಿಂಗ್ ಶಾರ್ಟ್ ಫಿಲ್ಮ್ ಆಗ್ತದ, ಅದಕ್ಕೆ ಅವಾರ್ಡು ಬಂತು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನೀವು ಸಿನಿಮಾದಲ್ಲಿ ಅಥವಾ ಶಾರ್ಟ್ ಮೂವಿಯಲ್ಲಿ ಯಾವ ಥರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಆಲ್ಮೋಸ್ಟ್ ಅಂದ್ರೆ ಆಲ್ಮೋಸ್ಟ್ ನಾನು ಎಲ್ಲ ಟೈಪು ಜಾನರ್ ಟಚ್ ಮಾಡೀನಿ, ಕ್ಯಾಟಗರಿ ಟಚ್ ಮಾಡೀನಿ. ಬಟ್ ಇನ್ನೂ ಯಾವುದೋ ಪ್ರಿಯಾ ಸೌಡಿ ಮಾಡಿಲ್ಲ ಅಥವಾ ಅಕ್ಕಿಗನ ಇದು ಕೊಟ್ಟರೆ ಚಲೋ ಅನಿಸ್ತೈತೆ ಅಂತ ಯಾವುದೇ ಥರದ ಡೈರೆಕ್ಟರ್ಸ್ ಬಂದು ನನಗೆ ಅಪ್ರೋಚ್ ಮಾಡಿದರು, ನಾ ಖುಷಿಲೇ ಅದು ನನಗೆ ಸೂಟ್ ಆಗೋಂಗಿತ್ತದ ನಾ ಖಂಡಿತವಾಗಿ ಅದನ್ನ ಎಕ್ಸೆಪ್ಟ್ ಮಾಡೋಕೆ ನಾ ವೇಟ್ ಮಾಡತ್ತೀನಿ. ಬಿಕಾಸ್ ನನಗೆ ನಾ ಇದೇ ಮಾಡ್ಬೇಕು ಅದ ಮಾಡ್ಬೇಕಂತೇಳಿ ನಾ ಇಲ್ಲ. ನನಗೆ ನೀವು ಅಳೋದು ಕೊಟ್ಟರು ಅಳ್ತೀನಿ, ನಗುದು ಕೊಟ್ಟರು ನಗ್ತೀನಿ, ನಗಿಸೋದು ಕೊಟ್ಟರು ನಗಿಸ್ತೀನಿ, ಅಳಿಸೋದು ಕೊಟ್ಟರು ಅಳಿಸ್ತೀನಿ, ರಗಡಾಗಿರಂದ್ರೆ ಇರ್ತೀನಿ, ಫುಲ್ ಇಮೋಷ್ನಲ್. ನಾನು ಯಾವುದೇ ಶೂ ಒಳಗೆ ಹಾಕಿದ್ರು ಐ ಆಮ್ ರೆಡಿ ಟು ಫಿಟ್ ಇನ್ ದಟ್. ಅದು ಬಟ್ ಡೈರೆಕ್ಟರ್ಗಳು ನನಗೂ ಅಂತೇಳಿ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿ ಅಂದರೆ ಕತೆಗಳು ಮಾಡ್ಕೊಂತಂದ್ರೆ ನನಗೆ ಇನ್ನೂ ಖುಷಿ. ದ ಬೆಸ್ಟ್ ಆ್ಯಂಡ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನೀವು ಶಾರ್ಟ್ ಮೂವಿ ಮಾಡಿರೋದ್ರಲ್ಲಿ ಯಾವುದು? ಶಾರ್ಟ್ ಮೂವಿ ಮಾಡಿದ್ರಾಗ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾ ಯಾವಾಗ ಹೊಸ ಟೀಮ್ ಚೂಸ್ ಮಾಡ್ತೀನಲ್ಲ ವಿಡಿಯೋ ಮಾಡೋಕ್ಕೆ, ಅವೆಲ್ಲ ನನ್ನ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾ ಪ್ರತಿಯೊಂದು ಕಡೆ ಹೋದಾಗ ಒಂದು ಏನೇನು ಲರ್ನ್ ಮಾಡ್ತೀನಿ. ಮತ್ತು ನಾ ಇಷ್ಟು ದಿವ್ಸ ಮಾಡಿದ್ವಿರೋ ವಿಡಿಯೋಸ್ ಒಳಗೆ ನನಗೆಲ್ಲ ಬೆಸ್ಟ್ ಎಕ್ಸ್ಪೀರಿಯನ್ಸ್ನ. ಬಿಕಾಸ್ ನಾ ಒಂದಿಲ್ಲ ಒಂದು ಶಾರ್ಟ್ ಫಿಲ್ಮ್ದಿಂದ ಒಂದು ಏನೇನು ಡಿಫ್ರೆಂಟ್ ಕಲ್ತೀನಿ. ಒಂದು ಯಾವುದೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಂದ್ರೆ ಅದು ಡಿಫ್ರೆಂಟ್. ಯಾಕಂದ್ರೆ ನಾವು ಒನ್ ಟೈಪ್ ಮಾಡಿದ್ದು ಇನ್ನೊಂದು ಕಡೆ ಮಾಡೋಕ್ಕೆ ಬರೋದಿಲ್ಲ. ಎವ್ರಿ ಟೈಮ್ ಡಿಫ್ರೆಂಟ್ ಇರ್ಬೇಕಂದಾಗ ಮಂದಿಗೆ ಇಷ್ಟ ಆಕೈತೆ, ಇಲ್ಲಾಂದ್ರೆ ಈಕೆ ಏನು ಬಿಡೋ ಮರ ಸೇಮು ಮಾಡ್ತಾಳೆ ಅನಿಸ್ತೈತಿ. ವರ್ಸ್ಟ್ ಅನ್ನೋಕೆ ಇಲ್ಲ, ಟಿಲ್ ಟುಡೇ ಟಚ್ ವುಡ್ ಏನೂ ನನಗೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತೇಳಿ ಎಲ್ಲೂ ಆಗಿಲ್ಲ. ನನಗೆ ಇದಾಗಬಾರ್ದಿತ್ತು ಅಥವಾ ಇದು ಮಾಡೋಕೆ ಹೋಗಿ ನನಗೆ ಹಿಂಗಾತು ಅದಾಗಿಲ್ಲ, ಇದೇನೂ ಇಲ್ಲ. ಸೊ ಮುಂದೆ ಆಗೋದು ಬೇಡ ಅಂತ ಅನ್ಕೊತೀನಿ ಅಷ್ಟೆ. ಪ್ರಿಯಾ ಅವರು ಬ್ರೇವ್ ಗರ್ಲ್ ಅಂತ ಕೇಳಿದ್ದೀವಿ, ಇನ್ಸ್ಟಾದಲ್ಲಿ ನೀವೆಲ್ಲ ಹಾಕೋ ವಿಡಿಯೋಸ್ ನೋಡಿದ್ದೀವಿ. ಹಾವನ್ನ ಕೈಯಲ್ಲಿ ಹಿಡಿಯೋದಾಗಿರ್ಬೋದು, ಇಟ್ಸ್ ವೆರಿ ಡೇಂಜರಸ್ ಆ್ಯಂಡ್ ಇಂಟ್ರೆಸ್ಟಿಂಗ್. ರಿಯಲ್ ಲೈಫಲ್ಲಿ ಕೂಡ ಪ್ರಿಯಾ ಇಸ್ ಅ ಬ್ರೇವ್ ಗರ್ಲ್ ಅಂತ ಅನ್ಕೋಬೋದಾ? ಅನ್ಕೋಬೋದಲ್ಲ. 110% ರಿಯಲ್ದಾಗೂ ಸೇಮ್ ಅದೀನಿ, ರಿಯಾಲಿಟಿದಾಗೂ ಸೇಮ್ ಅದೀನಿ ನಾನು. ಈಗ ನೀವು ಮಾತಾಡತ್ತಿರಂದಿಂದ ನಾ ಇದು ಬಿರುಸು ಧ್ವನಿಲೇ ಮಾತಾಡಬೇಕು ಅಥವಾ ನೀವು ನನ್ನ ಜೊತೆ ಸ್ವೀಟ್ ಆಗಿದ್ದೀರಿ ಅಂತೇಳಿ ನಾ ಸ್ವೀಟಾಗಿ ಮಾತಾಡೋಕ್ಕಿಲ್ಲ. ನಾ ಇನ್ಬಿಲ್ಟ ಕ್ಯಾರೆಕ್ಟರ್ ಹಂಗೈತಿ. ನನಗೇನು ಇಷ್ಟ, ನನ್ನ ಮನಸ್ಸಾರೆ ಭಾಳ ಇಷ್ಟ. ಯಾವ್ದು ನನಗೆ ಇಷ್ಟ ಇಲ್ಲ ನಾ ಇನ್ನೂ ಮಟ್ಟ ಹೊಳ್ಳಿ ನೋಡಿಲ್ಲ, ನೋಡೋದೂ ಇಲ್ಲ. ಯಾವ್ದು ನಂದು ಅದು ಫಾರ್ ಎವರ್ ನಂದು. ಸೊ ಒಂದು ಸ್ವಲ್ಪ ನನಗೆ ಯಾವ್ದಾರು ಇಷ್ಟ ಆಗಲಿಲ್ಲ, ನಾ ಅದನ್ನು ಭಾಳ ಕೆಟ್ಟು ಇಗ್ನೋರ್ ಮಾಡ್ತೀನಿ. ಅದೊಂದು ಭಾಳ ಕೆಟ್ಟೈತಿ. 110% ಬ್ರೇವ್ ಅದೀನಿ. ಅದ ಫಸ್ಟ್ ನೀವು ಕ್ವಶನ್ ಕೇಳಿದ್ರಲ್ಲ ನನಗೆ ನೀವು ಯಾಕೆ ಬಂತಿದ್ದು ಅಂತೇಳಿ, ನಮ್ಮ ಪೇರೆಂಟ್ಸಿಂದ ಅವ್ರು ಕೊಟ್ಟಿದ್ದ ಏನೇನು ಹಿಡಿಯೋದಿರ್ಬೋದು, ಸ್ವಿಮ್ಮಿಂಗ್, ಸ್ಕೇಟಿಂಗ್, ಡಾನ್ಸ್, ಚೆಸ್, ಯೋಗ, ಎಲ್ಲ ಆ್ಯಕ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಕಮ್ಯುನಿಕೇಷನ್ದಾಗ ಇದ್ರಾಗ ನಾ ವೀಕ್ ಅದೀನಿ. ಇದು ನನ್ನ ಕಡೆ ಆಗೋದಿಲ್ಲ ಅಥವಾ ಇದನ್ನು ನನಗೆ ಕೊಟ್ರೆ ಅಥವಾ ನಾ ಇಂಥಲ್ಲಿ ಈ ಪ್ಲೇಸ್ದಾಗ ನಿಂತ್ರೆ ನನಗೆ ಎಷ್ಟು ಲಕ್ಷಾಂಗಟ್ಲೆ ಮಂದ್ಯಾಗ ನಿಂತು ಮಾತಾಡಂದ್ರು ನಾ ಮಾತಾಡೋದು ಧೈರ್ಯ ಅದೀನಿ. ಇದು ನನಗೆ ಆಗೋದಿಲ್ಲ ಅಂತಿಲ್ಲ. ಮೋಸ್ಟ್ಲಿ ಅದ ನನಗೆ ದೊಡ್ಡ ಕಾನ್ಫಿಡೆನ್ಸ್ ಅದು ನನಗೆ. ಯಾಕಂದ್ರೆ ನಾನು ಅಂದ್ಕೊಂಡೇ ಇಲ್ಲ ನನಗೆ ಯಾವತ್ತೂ ಲೈಫ್ದಾಗ, ಬಟ್ ಅದು ನಾ ಇಲ್ಲೂ ಇಲ್ಲ ಇದು ನನಗೆ ಆಗೋದಿಲ್ಲ ಅಂತ. ಎವ್ರಿಥಿಂಗ್ ಏನೋ ಬಂದರೂ ಜೈ, ಅದಕ್ಕೆ ನಾ ಮಾಡಕ್ಕೆ ರೆಡಿ ಇದ್ದೀನಿ, ನಾ ಹಂಗೆ ಇದ್ದೀನಿ. ಅಮೇಝಿಂಗ್ ಕ್ವಶನ್ ಏನಂದರೆ, ಪ್ರಿಯಾ ಅವರ ಪ್ರಿಯಾರಿಟೀಸ್ ಏನಂತ ತಿಳ್ಕೊಬೋದಾ? ಪ್ರಿಯಾ ಅವ್ರ ಪ್ರಯಾರಿಟೀಸ್ ಅಂದ್ರೆ ಫ್ಯಾಮಿಲಿ, ಆಕಿಂದ ಟೀಮ್, ಆಕಿನ ಸಂಬಂಧ ಯಾರದಾರ ಆಕಿ ಎಲ್ಲರಿಗೂ ಪ್ರಯಾರಿಟೀಸ್ ಕೊಡ್ತಾಳೆ. ವರ್ಕ್ ಅಂತಂದು ಬಂತಂದ್ರೆ ನಾ ಏನೂ ಇಲ್ಲ, ಡೆಡಿಕೇಟೆಡ್. ನಿದ್ದಿಗೆ ಕರೆ ಅಂದ್ರೆ ಇಷ್ಟು ದಿವ್ಸ ಭಾಳ ಪ್ರಯಾರಿಟಿ ಕೊಟ್ಟಿದ್ದೆ ನಾನು. ಬಟ್ ಈ ಫೀಲ್ಡ್ ಚೂಸ್ ಮಾಡಿದಾಗಿಂದ ಪಾಪ ಅದಕ್ಕೆ ಎಲ್ಲೋ ನಾನು ನಿದ್ದಿಗೆ ಮೋಸ ಮಾಡತ್ತೀನೇನೋ ಅಂತ ಅನ್ಸತೈತಿ. ಬಿಕಾಸ್ ನಾ ಹೆವಿ ಮಕ್ಕೋತೀನಿ. ಖರೆ ಹೇಳ್ಬೇಕಂದ್ರೆ ಐ ಲವ್ ಸ್ಲೀಪಿಂಗ್. ನಂಗೆ ಟೈಮ್ ಸಿಗ್ತಾ ನಾನು ಎಲ್ಲೂ ಕುಂತನೇ ಅಲ್ಲೇ ಮಕ್ಕೊಂಡಿರ್ತೀನಿ. ಅಷ್ಟು ನಿದ್ದೆ ಮಾಡೋಕ್ಕೆ ಸ್ಯಾಕ್ರಿಫೈಸ್ ಅನ್ನೋಕ್ಕಿಂತ ನಾ ಡಿಫ್ರೆಂಟ್ ಟ್ರಾನ್ಸ್ಫಾರ್ಮೇಷನ್ ಆಗೈತೆ ಅನ್ನೋ ನನ್ನ ಲೈಫ್ದಾಗ. ಯಾಕಂದ್ರೆ ಏನೋ ಒಂದು ಬಿಟ್ಟಾಗ ಒಂದು ಏನೋ ಪಡ್ಕೋಬೇಕು. ಬಟ್ ನಾ ಬಿಟ್ಟಿದ್ದೇನು ದೊಡ್ಡದಲ್ಲ ಅನ್ನಿಸ್ಬೋದು ಮಂದಿಗೆ, ಬಟ್ ನನಗೆ ದೊಡ್ಡದು ಅದು. ಇಷ್ಟ ನನ್ನ ಪ್ರಯಾರಿಟೀಸ್: ಫ್ಯಾಮಿಲಿ, ವರ್ಕ್, ಟೀಮ್, ನನ್ನ ಅಂತ ಹೇಳಿದ್ದವ್ರು. ದ ಕ್ಯೂರಿಯಸ್ ಕ್ವಶನ್ ಏನಂದರೆ, ನನಗೂ ಮತ್ತು ನಿಮ್ಮ ಅಭಿಮಾನಿಗಳಿಗೂ ಏನು ಅಂತಂದರೆ, ಪ್ರಿಯಾ ಅವ್ರಿಗೆ ಯಾರಾದರೂ ಬಾಯ್ ಫ್ರೆಂಡ್ ಇದ್ದಾರಾ? ಅದ ರೀ ನಂಗೆ ಬಾಯ್ ಫ್ರೆಂಡ್. ಒಬ್ರ ಹೆಸರು ಹೇಳು, ಇಬ್ಬರ ಹೆಸರು ಹೇಳು, 7,82,000 ಮಂದಿನೂ ನನ್ನ ಬಾಯ್ ಫ್ರೆಂಡ್ಸ್, ನನ್ನ ಲವರ್ಸನ್ನ. ಪ್ರತಿ ಒಬ್ಬರಿಗೂ ಮನಸ್ಸಾರೆ ಭಾಳ ಇಷ್ಟಪಡ್ತೀನಿ ನಾನು. ಅವರು ಬರೀ ನನ್ನ ಇಷ್ಟ ಫಾಲೋವರ್ಸ್ ಅಂತಲ್ಲ, ಯೂಟ್ಯೂಬ್ ಫ್ಯಾಮಿಲಿನೂ ಐತಿ ನಂದು 1.5 ಲಕ್ಷದ್ದು. ಆಮೇಲೆ ಫೇಸ್ಬುಕ್ ಕಮ್ಯುನಿಟಿ ಐತಿ ಒಂದು 30,000. ಪ್ರತಿಯೊಂದು ಪ್ರತಿಯೊಬ್ಬರು ನನ್ನ ಬಂದು ಮಾತಾಡ್ಸೋರು ಎಲ್ಲರನ್ನೂ ಇಷ್ಟಪಡ್ತೀನಿ ನಾನು. ಬಟ್ ನಾ ಯಾರಿಗೂ ಐ ಲವ್ ಯು ಅಂತ ಹೇಳಿಲ್ಲ, ಬಟ್ ನಾ ಎಲ್ಲರನ್ನೂ ಇಷ್ಟಪಡ್ತೀನಿ. ಎಲ್ಲರೂ ನನ್ನವರು ಅವರು. ಪ್ರಿಯಾ ಅವ್ರ ಮದುವೆ ಯಾವಾಗ? ಮದುವೆ
ದೊಡ್ಡ ಕ್ವಶನ್ ಮಾಡ್ರಿ. ಇನ್ನೂ 2 ವರ್ಷ ಅಂತರೂ ನನಗೆ ಬೇಕು ಬಿಕಾಸ್ ಸ್ಟೆಪ್ ಹತ್ತು ಹೊತ್ನ್ಯಾಗ ಸೊಕಾಸ್ ಹತ್ತಾತೀನಿ. ಯಾ ಸೊ ಅದಕ್ಕೂ ಒಂದು ಸ್ವಲ್ಪ ಇಷ್ಟ ದಿವ್ಸ ಮಾಡ್ಕೊತ ಬಂದಿನಂತ ಇನ್ನೂ ಒಂದು 2 ವರ್ಷ ಮುಂದೆ ಹಾಕಿ ಇಂದಿಲ್ಲ ನಾನು ಮಾಡ್ಕೊರಕ್ಕಬೇಕು, ಅದಕ್ಕಂತೂ ಆಪ್ಷನೇ ಇಲ್ಲ. ಮಾಡ್ಕೋತೀನಿ, ಬಟ್ ಟೈಮ್ ಬೇಕು ನನಗೆ. ವಿ ವಿಲ್ ಬಿ ವೇಟಿಂಗ್. ಪಕ್ಕ ಎಲ್ಲರೂ ಬರ್ರಂತ ಮದ್ವೆ. ನಾನೇ ಹೇಳ್ತೀನಿ ಅದನ್ನ ಓಪನ್ಲಿ ಸ್ಟೇಟ್ಮೆಂಟ್. ಯಾಕಂದ್ರೆ ನಾ ಪ್ರತಿಯೊಂದು ಏನೇ ಇದ್ರೂ ನಾ ಶೇರ್ ಮಾಡ್ಕೊಲಾರ್ದಂತರೂ ಇಲ್ಲ. ನನಗೆ ಹಿಂಗಾಗೈತಿ ಏನೋ ಫೀಲ್ ಆದ್ರೂ ನಾ ಬಂದು ಇನ್ಸ್ಟಾಗ್ರಾಮ್ದಲ್ಲಿ ಲೈವ್ ಬರ್ತೀನಿ, ಏನೋ ಹೆಂಗೋ ಹೇಳ್ಕೊತೀನಿ ಯಾವುದೋ ವೇದಾಗ. ಅದ್ರಾಗ ಮದುವೆ ಅಂದಿಂದ ಹೆಂಗಾರ ಬಿಟ್ಕೊಳಕ್ಕೆ ಸಾಧ್ಯತೆ. ನಾನು ಓಪನ್ ಆಗಿ ಬಂದು ಸ್ಟೇಟ್ಮೆಂಟ್ ಕೊಡ್ತೀನಿ, ನಾನು ಅನೌನ್ಸ್ ಮಾಡ್ತೀನಿ. ಯಾವ್ರಿಗೆ ಕ್ಯೂರಿಯಾಸಿಟಿ ಅಂತ ಇಟ್ಕೊಬೇಡ್ರಿ, ಬಿಕಾಸ್ ಆ ಕ್ಯೂರಿಯಾಸಿಟಿ ನನಗೂ ಐತೆ ನನ್ನ ಲೈಫ್ದಾಗ ಎಂಥವ್ರು ಬರ್ತಾರೋ ಯಾರು ಇರ್ತಾರೋ ಅಂಥೇಳಿ. ಸೊ ಸ್ಟಿಲ್ ದೆನ್ ಬಿ ವೇಟಿಂಗ್. ಅದೊಂದು. ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರೋರು ಹೇಗಿರಬೇಕು ಅನ್ನೋ ಆಸೆ ಇದೆ. ನನಗೆ ಅವ ಏನು ಹಿಂಗೆ ಇರ್ಬೇಕು ಅಂತಲ್ಲ, ಸಪೋರ್ಟಿವ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಾ ಈಗ ಹೆಂಗದೀನಿ ಹಿಂಗೆ ಎಕ್ಸೆಪ್ಟ್ ಮಾಡ್ಕೊಂಡು ನಾ ಮಾಡೋ ವರ್ಕಿಗೆ. ಯಾಕಂದ್ರೆ ಇಷ್ಟು ದಿವ್ಸ ಮಾಡಿದ ಸ್ಟ್ರಗಲ್ ಅಂತರೂ ನೋಡೇ ಇರ್ತಾರೆ, ನೋಡ್ಲಾರ್ದು ಮನುಷ್ಯ ಅಂತರೂ ಇಲ್ಲ ಕನ್ನಡದವ್ರಾಗಿದ್ದಂತರೂ. ಸೊ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಾವು ಮಾಡೋ ವರ್ಕಿಗೆ ಸಪೋರ್ಟ್ ಮಾಡ್ಕೊತಿದ್ರೆ ಸಾಕು. ಪ್ರಿಯಾ ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ, ಶಾರ್ಟ್ ಮೂವಿಯಲ್ಲೂ ನೋಡಿದ್ದೀವಿ. ನಿಮಗೇನಾದರೂ ಸೋಷಿಯಲ್ ಸರ್ವಿಸ್ ಬಗ್ಗೆ ಆಸಕ್ತಿ ಇದೆನಾ? ಆಸಕ್ತಿ ಅನ್ನೋಕ್ಕಿಂತ ನಾವು ಆಲ್ರೆಡಿ ಅದೀನಿ ರೀ. ನಾನಕ್ಕಿಂತ ನಮ್ಮ ಫ್ಯಾಮ್ಲಿ ಆಯ್ತು ಎಲ್ಲ ಕಂಪ್ಲೀಟ್ಲಿ ಅದೀವಿ. ಯಾವುದೇ ಥರದ ಎಲ್ಲೇ ಆನ್ ದಿ ವೇ ಎಲ್ಲೇ ಏನೋ ಆ್ಯಕ್ಸಿಡೆಂಟ್ಸ್ ಆದರೂ ನಾವು ಹೋಗಿ ಹಾಸ್ಪಿಟಲ್ಸಿಗೆ ಇದನ್ನು ಮಾಡ್ತೀವಿ. ಸೊ ಈ ನಮ್ಮ ಡ್ಯಾಡಿ ಮಾಡೋ ವರ್ಕಿಗೆ ನಮ್ಮ ಡ್ಯಾಡಿಗೆ ಜನ ಮೆಚ್ಚಿದ ಕರ್ನಾಟಕ ರತ್ನ ಅಂತೇಳಿ ಅವಾರ್ಡ್ ಬಂದೈತಿ. ಉಮಾಶ್ರೀ ಮೇಡಮ್ ಅವ್ರ ಕಡೆಯಿಂದ ಮತ್ತು ಹುಕ್ಕೇರಿ ಹಿರೇಮಠಜ್ಜಾರ್ ಕಡೆಯಿಂದ ಅದು. ಸೊ ನಾವು ಅದೀವಿ ಸೋಷಲ್ ಸರ್ವಿಸ್ದಾಗ. ನಮ್ಮ ಟೋಟಲ್ ಫ್ಯಾಮ್ಲಿ ಇದ್ದದ್ದು ಸೋಷಲ್ ಸರ್ವಿಸಿಗೆ ಅಂತ ಸ್ನೇಕ್ ರೆಸ್ಕ್ಯೂ ಮಾಡ್ತೀವಿ. ಇನ್ನೂ ಮಟ್ಟ ಎಷ್ಟು 5,000+ ನಾವು ಹಾವು ಹಿಡಿದ್ರು ಯಾರ ಕಡೆನೂ ₹1 ಇಸ್ಕೊಂಡಿಲ್ಲ ಇನ್ನೂ ಮಟ್ಟ. ಸೊ ಅದೊಂದು ಸಮಾಜಕ್ಕಂತ ನಾವು ಮಾಡತ್ತೀವಿ. ಸೊ ಸೋಷಲ್ ಸರ್ವಿಸ್ ಆಗೇನೈತಿ, ಇನ್ನು ಮುಂದೆ ಮಾಡ್ಬೇಕನ್ನೋ ಭಾಳ ಅದಾವೆ. ಸೊ ದೇವ್ರು ನಮಗೆ ಹೆಲ್ಪ್ ಮಾಡ್ತಾರೆ, ಆದಷ್ಟು ನಾವು ಮಂದಿಗೆ ಹೆಲ್ಪ್ ಮಾಡ್ತೀವಿ. ಸೊ ಗ್ರೇಟ್. ಎಸ್. ನೀವು ಎಷ್ಟೊಂದು ಹಾವುಗಳನ್ನ ರೆಸ್ಕ್ಯೂ ಮಾಡಿದ್ದೀರಾ, ಅದರಲ್ಲಿ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮತ್ತು ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಯಾವುದು? ಬೆಸ್ಟ್ ಅಂದ್ರೆ ಯಾವುದೂ ನಾವು ಹಾವು ಹಿಡಿಯೋಕೆ ಹೋಗೋ ದಿವಸ ಅದು ಬೆಸ್ಟ್ ಅಂತ ಇರೋದಿಲ್ಲ. ಬಿಕಾಸ್ ನಾವು ಪ್ರಿಡಿಕ್ಟ್ ಮಾಡೋಕೆ ಬರೋದಿಲ್ಲ. ಹಾವು ಎಷ್ಟು ನಾವು ಸ್ಟಡಿ ಮಾಡಿ ಅಂದರೂ ನಾವು ಹಾವುಗಳ ಬಗ್ಗೆ ತಿಳ್ಕೊಬೋದು. ಇನ್ ಜನರಲ್ ಈ ಹಾವು ಇಷ್ಟು ವಿಷ ಅಥವಾ ಅದು ಏನು ಮಾಡ್ಬೋದು ಅಂತ ನಮ್ಗೆ ತಿಳ್ಕೊಬೋದು. ಬಟ್ ಆ ನೇಚರ್ ಆಫ್ ಬಿಹೇವಿಯರ್ ನಮ್ಗೆ ಅರ್ಥ ಆಗೋಲ್ಲ. ಸೊ ಎವ್ರಿ ಸಿಚುವೇಶನ್ ಇಸ್ ಡೇಂಜರ್. ಬಟ್ ನಾವು ಹೆಂಗೆ ಹ್ಯಾಂಡಲ್ ಮಾಡ್ತೀವಿ, ನಮ್ಮ ಪೇಷನ್ಸ್ ಲೆವೆಲ್, ನಮ್ಮ ಕಾನ್ಫಿಡೆನ್ಸ್ ಮೇಲೆ ಡಿಪೆಂಡ್ ಆಕೈತಿ. ಯಾವ ವರ್ಸ್ಟ್ ಅಂದ್ರೆ ನನಗೆ ರಸಲ್ ಸ್ವೈಪರ್ ಹಿಡಿಯೋತ್ನಾಗ ಒಂದು ಸ್ವಲ್ಪ ಅದಕ್ಕೆ ಭಾಳ ಅಂದ್ರೆ ಭಾಳ ತಾಕತ್ತು ಬೇಕು, ಭಾಳ ಎನರ್ಜಿ ಹಾಕ್ಬೇಕಾಕೈತಿ. ಸೊ ಅದೊಂದು ನನಗೆ ಭಾಳ ಪ್ರಾಬ್ಲಮ್ ಅನ್ನಿಸ್ತೈತಿ. ಹಾವು ಕಡಿಸ್ಕೊಂಡೀನಿ, ರ್ಯಾಟ್ ಸ್ನೇಕ್ ಅದು ಕಡಿಸ್ಕೊಂಡೀನಿ, ಬಟ್ ಅದು ಅಷ್ಟು ಡೇಂಜರ್ ಅನ್ಸಿಲ್ಲ. ಬಟ್ ರಸಲ್ ಸ್ವೈಪರ್ ಡೇಂಜರ್ ಐತಿ, ಡೇಂಜರಸ್ನ ಅದು. ದ ಮೋಸ್ಟ್ ಡೇಂಜರಸ್ ಸ್ನೇಕ್ ಯಾವುದು? ಈಗ ಡಿಪೆಂಡ್ ಅದು ನಮ್ಮ ಏರಿಯಾದಾಗ ಅಂತೇಳಿ ನಾವು ರೆಸ್ಕ್ಯೂ ಮಾಡೋ ಸ್ನೇಕ್ಸ್ದಾಗ ಕಾಮನ್ ಕ್ರೇತ್ ಫಸ್ಟ್, ರಸಲ್ ಸ್ವೈಪರ್, ಆಮೇಲೆ ಇಂಡಿಯನ್ ಸ್ಪೆಕ್ಟಿಕಲ್ ಕೋಬ್ರಾ. ಇವು ಅಂತೂ ವೆನಮಸ್ ಸ್ನೇಕ್ ಅಂತೂ ನಮ್ಮ ಸುತ್ತಮುತ್ತಲು ಅದಾವ. ಅದಾದಿಂದ ಇವು ಚಿಕಡ್ ಕಿಲ್ಬ್ಯಾಕ್, ಡೋರಿಯಾ ಅಂತಾರೆ. ಅದು ಆಮೇಲೆ ರ್ಯಾಟ್ ಸ್ನೇಕ್, ವೈನ್ ಸ್ನೇಕ್, ಗ್ರೀನ್ ಕಿಲ್ಬ್ಯಾಕ್, ಉಲ್ಫ್ ಸ್ನೇಕ್, ಇವೆಲ್ಲ ನಾನ್ ವೆನಮಸ್ ಸ್ನೇಕ್. ಇವೆಲ್ಲ ಪ್ರಾಬ್ಲಮ್ ಇಲ್ಲ. ಬಟ್ ಟಾಪ್ 3 ಅಂದ್ರೆ ಇವು. ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಈ ವಿಷಯದ ಬಗ್ಗೆ ತಿಳ್ಕೊಳಕ್ಕೆ? ನಾವು ಈಗ ನಮ್ಮ ಸುತ್ತಮುತ್ತಲ ಇರೋ ಹಾವುಗಳ ಬಗ್ಗೆ ಅಂತೂ ಕಂಪ್ಲೀಟ್ ನಾಲೆಜ್ ಐತಿ. ಇಷ್ಟು ದಿವಸ ಎಷ್ಟು ಸಿಕ್ಕಾವ ಅದ್ರ ಬಗ್ಗೆ ಅಂತೂ ನೋಡ್ತೀವಿ ಕಲ್ಕೊಂಡೋದು. ಬಟ್ ಯಾವುದೋ ನಾವೇನೋ ನೋಡೋತ್ನಾಗ ಒಂದು ಯಾವುದೋ ಡಿಫ್ರೆಂಟಾಗಿ ಏನೋ ಅಬ್ಸರ್ವ್ ಮಾಡಿದ್ವಿ, ಕಂಪ್ಲೀಟ್ಲಿ ಅದಕ್ಕೆ ಟೈಮ್ ತೊಗೊಂಡು ನೋಡ್ತೀನಿ ಅದನ್ನು. ಬಿಕಾಸ್ ನಮ್ಗೆ ಯಾವ ಟೈಮ್ದಾಗ ಎಂಥ ಸಿಗ್ತೈತಿ ಅಂತೇಳಿ ಹೇಳಕ್ಕೆ ಬರೋದಿಲ್ಲ. ಸೊ ನನಗೆ ಟೈಮ್ ಸಿಕ್ಕಾಗ ಮತ್ತು ಇನ್ನೊಂದು ಹೇಳ್ತೀನಿ, ನಾವು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತೀವಿ, ಏನೋ ಮಾಡ್ತೀವಿ ಅಂದಾಗ ಟೈಮ್ ಸಿಕ್ಕಾಗ ನಮ್ಮ ಸುತ್ತಮುತ್ತಲು ನಾವೇನು ಫುಲ್ ರಾಕೆಟ್ ಸೈನ್ಸ್ ಹಾಕಿ ನಾವೇನೋ ಕಲಿಬೇಕು, ಏನೋ ಯೋಚನೆ ಮಾಡ್ಬೇಕಂತ ಏನಿಲ್ಲ. ನಮ್ಮ ಸುತ್ತಮುತ್ತಲು ಇರುವ 4-5 ಟೈಪ್ ಹಾವು ಇರ್ತಾವೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ತೊಗೊರಿ. ಅಟ್ಲೀಸ್ಟ್ ನಿಮ್ಮ ಹಾವು ಅದು ಏನಾರ ಮಾಡಿದಾಗಿತ್ತು, ಟಚ್ ಏನೋ ಆಗಬಾರ್ದು ಯಾರಿಗೂ. ಬಟ್ ಆದರೂ ಏನಾರ ಆದಾಗ ನೀವು ಹೋಗಿ ಏನು ಡಾಕ್ಟರ್ಸಿಗೆ ಹೇಳ್ಬೋದು, ಇಲ್ಲಪ್ಪ ನನಗೆ ಹಾವು ಕಡ್ದಿತ್ತು, ನಾನ್ ವೆನಮಸ್ ಸ್ನೇಕ್, ರ್ಯಾಟ್ ಸ್ನೇಕ್ ಕಡ್ದೈತಿ, ನೀವು ಹೋಗಿ ಡಾಕ್ಟ್ರಿಗೆ ನಂಗೆ ಹಾವು ಕಡ್ದೈತಿ ಅಂದಾಗ ಡಾಕ್ಟ್ರಿಗೆ ಗೊತ್ತಿರೋಲ್ಲ ಆಬ್ವಿಯಸ್ಲಿ.
ಸೊ ಅದಕ್ಕೆ ಅವ್ರು ನಿಮ್ಗೆ ವೆನಮ್ ಟ್ರೀಟ್ಮೆಂಟ್ ಕೊಡ್ತಾರೆ, ನಿಮ್ಗೆ ನಾಗರಾವ್ ಕೊಡೋದು ಟ್ರೀಟ್ಮೆಂಟ್ ತೊಗೋತಾರೆ. ನೆಸೆಸಿಟಿನೇ ಇಲ್ಲ ಅದಷ್ಟು ತೊಗೊರೋದು. ಫಸ್ಟ್ ಆಫ್ ಆಲ್ ನೀವು ಆ ನೆಸೆಸಿಟಿ ಇಲ್ಲಾರ್ದು ನಿಮ್ಗೆ ಇಂಜೆಕ್ಟ್ ಮಾಡ್ಕೊರತ್ತೀರಿ ಬಾಡಿಗೆ, ಅದು ಬೇಡ ನಿಮಗೆ ಅದು ಅಷ್ಟು ನೀವು ನಿಮ್ಮ ಬಾಡಿಗೆ ತ್ರಾಸ ಕೊಟ್ಕೊರತ್ತೀರಿ. ಆಮ್ಯಾಗ ಪೈಸಾ ಈಗಿನ ಜಮಾನದಾಗ ಅದ ಬೇಕು, ಅದನ್ನಂತರೂ ಧುಮ್ಶಾನ್ ಖರ್ಚು ಮಾಡ್ತೀರಿ, ಟೈಮ್ ಸ್ಪೆಂಡ್ ವೇಸ್ಟ್. ಆಮೇಲೆ ನಿಮ್ಮ ಫ್ಯಾಮಿಲಿ ನಿಮ್ಗೆ ಅದು ಹೆಂಗೆ ಜೀವ ಕೊಟ್ಟು ಹಾವು ಪಡೆದತ್ತಂದ್ರೆ ಮುಗೀತು. ಅದು ಹಾವು ವಿಷ್ಕಾರಿ ಹಾವ, ಅವ್ನಿಗೇನೋ ಆಕೈತಿ ಅವ್ರಿಗೇನೋ ಆಕೈತಿ ಮುಗ್ದ ಹೋಗುತ್ತೆ. ಇಲ್ಲ ಅದು ಇಲ್ಲ ನಮ್ಮ ಸುತ್ತಮುತ್ತಲು ಇರೋ ಒಂದು 3-4 ಹಾವು ಕುಂತ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ರೆ ಸಾಕು, ಮತ್ತೇನೂ ಇಲ್ಲ. ದ್ಯಾಟ್ಸ್ ಇಟ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಯಾರಿಗೂ ಗೊತ್ತಿರಲಿಲ್ಲ ವಿಷಯನ ನಾನು ಈ ಚಾನಲ್ ಮೂಲಕ ಎಲ್ಲರಿಗೂ ತಿಳಿಸಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೇನು ಅನಿಸುತ್ತೆ ನಮ್ಮ ಚಾನಲ್ ಬಗ್ಗೆ? ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಭಾಳ ಟ್ರಿಕ್ಕಿ ಕ್ವಶನ್ಸ್ ಕೇಳಿ ಏನೋ ಮಂದಿಗೆ ಅವ್ರಿಗೂ ಇರ್ತೈತೆ ಅದು ಕೇಳ್ಬೇಕು ಅನ್ನೋದು. ಬಟ್ ಕಮೆಂಟ್ ಮಾಡ್ತಾರೆ, ಏನೋ ಮೆಸೇಜ್ ಮಾಡಿ ಕೇಳಿರ್ತಾರೆ ಈ ಕ್ವಶನ್ಸನ್ನು, ಬಟ್ ನಾನು ರಿಪ್ಲೈ ಮಾಡೋಕ್ಕಾಗಿರೋಂಗಿಲ್ಲ. ನಿಮ್ಮ ಚಾನಲ್ ಮೂಲಕ ತಿಳ್ಕೊಳ್ಳಿ, ಈ ಕ್ವಶನ್ಸಿಗೆ ಆನ್ಸರ್ ಸಿಕ್ಕೈತಂದು ಭಾವಿಸ್ತೀನಿ. ಇನ್ನೊಂದು ಭಾಳ ಖುಷಿ ಆಯ್ತು, ಈ ಚಾನಲ್ ನಮ್ಮ ಕ್ಲೋಸೆಸ್ಟ್ ಅಂದ್ರೆ ಮಲ್ಲಿಕಾರ್ಜುನ್ ಸರ್ದು ಭಾಳ ಅಂದ್ರೆ ಭಾಳ ಸಪೋರ್ಟಿವ್ ಆಗಿದ್ದಾರೆ. ಪ್ರತಿಯೊಬ್ಬರು ಯಾವುದೋ ಮೂವಿ ಇರಲಿ ಏನೇ ಇರಲಿ ಎಲ್ಲರಿಗೂ ಆರ್ಟಿಸ್ಟ್ಗಳಿಗೆ ಹೆವಿ ರಿಸ್ಪೆಕ್ಟ್ ಐತಿ. ಯಾವುದೋ ಸಣ್ಣವ್ರು ಇರಲಿ ದೊಡ್ಡವ್ರು ಇರಲಿ ಅಂತ ಒಟ್ಟು ಭೇದ ಭಾವ ಅಂತ ಇಲ್ಲ. ಭಾಳ ಅಂದ್ರೆ ಭಾಳ ಹಾರ್ಟ್ಲಿ ಅವ್ರು ಅದಾರ. ಸೊ ಅವ್ರ ಚಾನಲ್ ಬಾವಿಕಟ್ಟಿ ಪ್ರೊಡಕ್ಷನ್ಸ್ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಒಂದು ಆದಷ್ಟು ಲಘುನ ಸಿಲ್ವರ್ ಪ್ಲೇಟ್ ಹಿಡ್ಕೊಂಡು ನೀವೆಲ್ಲರೂ ಸೆಲೆಬ್ರೇಟ್ ಮಾಡ್ಬೇಕು. ಆ ಸೆಲೆಬ್ರೇಷನ್ದಾಗ ನಾವು ಇರ್ತೀವಿ. ಲಘು ಒಂದು ಹೈಪ್ ಕ್ರಿಯೇಟ್ ಮಾಡಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಆದಷ್ಟು ಎಲ್ಲರೂ ಬಾವಿಕಟ್ಟಿ ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.